ಸೊ ಗೈಸ್, ಎಲ್ರಿಗೂ ಗೋಲ್ ಇರೋದು ಮೊನಟೈಸೇಷನ್ನ ಕಂಪ್ಲೀಟ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋದು. ಮೊನಟೈಸೇಷನ್ ರೂಲ್ಸ್ ಏನಿದೆ, 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4000 ವಾಚ್ ಟೈಮ್ ಆಗಿರಬೇಕು. ಈ ಮೊನಟೈಸೇಷನ್ ರೂಲ್ಸನ್ನು ನಾನು ಹೇಳ್ತಾರೆ, ನೀವೇನಾದರೂ ಕಂಪ್ಲೀಟ್ ಮಾಡ್ಕೊಂಡ್ರೆ ಇನ್ನು ಮುಂದೆ ದುಡ್ಡು ಬರೋಲ್ಲ, ಏನೂ ಇಲ್ಲ, ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ದುಡ್ಡು ಬರೋಲ್ಲ, ಏನು ಬರಲ್ಲ, ನಿಮ್ಮ ಚಾನಲ್ ಡಿಲೀಟ್ ಆಗಿ ಹೋಗಿಬಿಡುತ್ತೆ. ಅದಕ್ಕೆ ನಾನು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಈ ಥರ ಮಾಡಿದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿ ಹೋಗುತ್ತೆ. ಯಾವ ಥರ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಯಾಕೆ ಆ ಥರ ಕೇಳಿದ್ನಿ ಅಂದರೆ, ನಾನು ಹೇಳ್ತಾರೆ ಏನಾದರೂ ನೀವು ಯೂಟ್ಯೂಬ್ ಮೊನಟೈಸೇಷನ್ ಆಗೋಗೋಸ್ಕರ ನೀವು ವ್ಯೂಸನ್ನು ಅಥವಾ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದರೆ ಯೂಟ್ಯೂಬ್ ಅವರು ಒಂದು ಪಾಲಿಸಿಯನ್ನು ತಂದಿದ್ದಾರೆ. ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಆ ಪಾಲಿಸಿಯನ್ನು ಯೂಟ್ಯೂಬ್ ಅವರು ತಂದಿದ್ದಾರೆ. ಆ ಪಾಲಿಸಿ ಹೆಸರು ಬಂದುಬಿಟ್ಟು ಫೇಕ್ ಎಂಗೇಜ್ಮೆಂಟ್ ಪಾಲಿಸಿ. ಫೇಕ್ ಎಂಗೇಜ್ಮೆಂಟ್ ಪಾಲಿಸಿ ಅಂದರೆ ಏನಪ್ಪ ಅಂದರೆ, ನೀವು ಯಾವುದೇ ಫೇಕ್ ಅಕೌಂಟಿಂದ, ಫೇಕ್ ವೆಬ್ಸೈಟಿಂದ, ಫೇಕ್ ಆ್ಯಪ್ಗಳಿಂದ ನೀವು ನಿಮ್ಮ ಸಬ್ಸ್ಕ್ರೈಬರ್ಸನ್ನು ಪಡ್ಕೊಂಡಿದ್ದು, ನಿಮ್ಮ ವಾಚ್ ಟೈಮನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಯೂಟ್ಯೂಬ್ ಅವರು ಫೇಕ್ ಪಾಲಿಸಿಯನ್ನು ತಂದಿದ್ದಾರೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ಲೈಕ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡಿರುವಂಥದ್ದು. ಈ ಥರ ಏನಾದರೂ ಮಾಡಿದರೆ ಅದಕ್ಕೊಂದು ಪಾಲಿಸಿ ಇದೆ. ಅದನ್ನು ಫಸ್ಟ್ ನೋಡೋಣ. ಅದಾದಮೇಲೆ ನೀವು ಯಾವ ಥರ ವೀಡಿಯೋನ ಮಾಡಬಾರ್ದು ಅನ್ನೋದನ್ನು ಹೇಳೋಣ. ಇವಾಗ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯೂಟ್ಯೂಬ್ ಡಸ್ ನಾಟ್ ಅಲೌ ಎನಿಥಿಂಗ್ ದ್ಯಾಟ್ ಆರ್ಟಿಫಿಷಿಯಲ್ ಇನ್ಕ್ರೀಸ್ ನಂಬರ್ ಆಫ್ ವ್ಯೂಸ್, ಲೈಕ್, ಕಮೆಂಟ್ ಆರ್ ಅದರ್ ಮೆಟ್ರಿಕ್ಸ್ ವ್ಯೂವರ್ ಬೈ ಯೂಸಿಂಗ್ ಆಟೋಮೆಟಿಕ್ ಸಿಸ್ಟಮ್ಸ್ ಆರ್ ಸರ್ವಿಂಗ್ ವಿಡಿಯೋಸ್ ಟು unsubscribing views content that solely engaged to incentive viewers for engagement, views, like, comment, etc. is also provided. ಈ ಥರ ತುಂಬ ಹಾಕಿದ್ದಾರೆ. ಇದನ್ನೆಲ್ಲ ಓದ್ಕೋತ ಹೋದರೆ ತುಂಬ ಟೈಮ್ ಆಗ್ತದೆ, ಹಾಗೆ ನಿಮಗೂ ವಿಡಿಯೋ ನೋಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಡ್ ಕೆಳಗಡೆ ಏನಪ್ಪ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ, if you have posting content, don't post content on YouTube feeds. Any update description noted below ಅಂತ ಇದೆ. ಸೊ ಇಲ್ಲಿ ಕಂಟೆಂಟ್ ದ್ಯಾಟ್ ಲಿಂಕ್ ಟು ಆರ್ ಪ್ರಮೋಟ್ ಥರ್ಡ್ ಪಾರ್ಟಿ ಸರ್ವಿಸ್ ದ್ಯಾಟ್ ಆರ್ ಫೇಶಿಯಲಿ ಇನ್ಕ್ಲೂಡ್ ಲೈಕ್ ವ್ಯೂಸ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಇದೆ. ಕಂಟೆಂಟ್ ಲಿಂಕಿಂಗ್ ಟು ಥರ್ಡ್ ಪಾರ್ಟಿ ವ್ಯೂ ಕಂಟೆಂಟ್ ಆರ್ ಸಬ್ಸ್ಕ್ರೈಬರ್ಸ್ ಗಿವಿಂಗ್ ವೆಬ್ಸೈಟ್ ಸರ್ವಿಸ್ ಅಂತ ಈ ಥರ ಇದೆ. ಸೊ ಬನ್ನಿ, ಯಾವ ಥರ ನೀವು ಕಂಟೆಂಟನ್ನು ಹಾಕಿದರೆ ಏನಾಗುತ್ತೆ ಅನ್ನೋದನ್ನು ಡೈರೆಕ್ಟಾಗಿ ನೋಡೋಣ. ಮೊದಲನೇದಾಗಿ ಬಂದುಬಿಟ್ಟು, ನೀವು ವ್ಯೂಸ್, ಲೈಕ್, ಸಬ್ಸ್ಕ್ರೈಬರ್ಸನ್ನು ಬೈ ಮಾಡಬಾರ್ದು. ಹೇಗಪ್ಪ ಅಂದರೆ, ನೀವು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಗಳ ಮುಖಾಂತರ, ಯಾವುದೇ ಫೇಕ್ ಅಕೌಂಟ್ಗಳಿಂದ ನೀವು ವ್ಯೂಸ್, ಲೈಕ್, ಸಬ್ಸ್ಕ್ರೈಬರ್ಸನ್ನು ಪಡ್ಕೋಬಾರ್ದು. ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲಿಗೆ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ಯಾವುದೇ ಒಂದು ಥರ್ಡ್ ಪಾರ್ಟಿ ಆ್ಯಪನ್ನು ಯೂಸ್ ಮಾಡ್ಕೊಳ್ಳೋದು. ಇವಾಗ ತುಂಬ ಜನ ತುಂಬ ಆ್ಯಪ್ಗಳನ್ನು ಯೂಸ್ ಮಾಡಿಕೊಂಡು ತಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಆ ಥರ ನೀವು ಮಾಡ್ಕೋಬಾರ್ದಿದ್ದು, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸಬ್ ಅಂದರೆ, ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತೀನಿ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಅಂತ ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಜೆನ್ಯೂನಾಗಿ ಸಬ್ಸ್ಕ್ರೈಬರ್ಸು ಬೇಕಾಗಿರ್ತಾರೆ. ಜೆನ್ಯೂನಾಗಿ ನೀವು ಸಬ್ಸ್ಕ್ರೈಬರ್ಸನ್ನು ಮಾಡ್ಕೊಳ್ಳಿ. ಯಾವುದೇ ಫೇಕ್ ಆಗಿ ನೀವು ಸಬ್ಸ್ಕ್ರೈಬರ್ಸನ್ನು ಮಾಡ್ಕೋದಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು, ನೀವು ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸನ್ನು ಮಾಡ್ಕೋದಕ್ಕೆ ಹೋಗಬೇಡಿ. ನೀವು 1000 ಸಬ್ಸ್ಕ್ರೈಬರ್ಸನ್ನು ಮಾಡಿಕೊಡ್ತೀವಿ, 1000 ಅಮೌಂಟ್ ಕೊಟ್ಟರೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತೀವಿ, ಈ ಥರ ನೀವು ಮಾಡ್ಕೋದಕ್ಕೆ ಹೋಗಬೇಡಿ. ನೀವು ಯಾವುದೇ ಥರ ದುಡ್ಡು ಕೊಟ್ಬಿಟ್ಟು ನೀವು ಸಬ್ಸ್ಕ್ರೈಬರ್ಸನ್ನು ಪಡ್ಕೋದಕ್ಕೆ ಹೋಗಬೇಡಿ. ಆದಷ್ಟು ಜೆನ್ಯೂನಾಗಿ ನಿಮ್ಮ ಕಂಟೆಂಟನ್ನು ಕೊಟ್ಬಿಟ್ಟು ಜೆನ್ಯೂನಾಗಿ ನೀವು ಸಬ್ಸ್ಕ್ರೈಬರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಜೆನ್ಯೂನಾಗಿ ಸಬ್ಸ್ಕ್ರೈಬರ್ಸನ್ನು ಮಾಡ್ಕೋತೀರಾ ಅಷ್ಟು ನಿಮ್ಮ ಚಾನಲ್ಗೆ ಒಳ್ಳೆಯದಾಗುತ್ತೆ. ಯಾವುದೇ ಥರ್ಡ್ ಪಾರ್ಟಿ ಲಿಂಕನ್ನು ಕೊಟ್ಬಿಟ್ಟು ವ್ಯೂಸು, ಸಬ್ಸ್ಕ್ರೈಬರ್ಸು, ಲೈಕ್ಸು ಆಗುತ್ತೆ ಅಂತ ಹೇಳಿಬಿಟ್ರೆ, ಈ ಥರ ಏನಾದರೂ ಹೇಳಿದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಚಾನಲ್ ಡಿಲೀಟ್ ಆಗಿ ಹೋಗಿಬಿಡುತ್ತೆ. ನೀವು ಏನೇ ಮಾಡಿದರೂ ಜೆನ್ಯೂನಾಗಿ ಮಾಡಬೇಕಾಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಜೆನ್ಯೂನ್ ಆಗಿರಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಜೆನ್ಯೂನಾಗಿ ಸಬ್ಸ್ಕ್ರೈಬರ್ಸನ್ನು ಪಡ್ಕೋಬೇಕಾಗುತ್ತೆ.
ಅಕಸ್ಮಾತ್ ನೀವು ಈ ಥರ ಏನಾದರೂ ಮಾಡಿದರೆ ನಿಮ್ಮ ಒಂದು ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ನಿಮ್ಮ ಒಂದು ಯಾವ ಥರ ವೀಡಿಯೋಗಳನ್ನು ಹಾಕಿರ್ತೀರ ಆ ಒಂದು ವೀಡಿಯೋನ ಡಿಲೀಟ್ ಮಾಡಿಬಿಡ್ತಾರೆ. ಇಲ್ಲ ಅಂದರೆ ನಿಮ್ಮ ಚಾನಲ್ಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದುಬಿಡುತ್ತೆ. ಕಮ್ಯುನಿಟಿ ಸ್ಟ್ರೈಕ್ ಬಂದುಬಿಡ್ತು ಅಂದರೆ ನೀವು 1 ವೀಕ್ ನೀವು ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಇನ್ನೂ ಜಾಸ್ತಿ ತಪ್ಪು ಮಾಡಿದರೆ ನೀವು ಟರ್ಮಿನೇಟ್ ಮಾಡಿಬಿಟ್ಟು ನಿಮಗೆ ಮೇಲನ್ನು ಕಳಿಸ್ಬಿಡ್ತಾರೆ. ಕೆಲವೊಂದು ಸಲ ನಿಮಗೆ ಮೇಲನ್ನು ಕಳಿಸ್ದೇನೂ ಕೂಡ ನಿಮ್ಮ ಚಾನಲ್ನ ಡಿಲೀಟ್ ಮಾಡ್ಬೋದು. ಮೇಲ್ ಕೂಡ ಕಳಿಸೋದಿಲ್ಲ, ನಿಮ್ಮ ಚಾನಲ್ ಡಿಲೀಟ್ ಆಗಿ ಹೋಗಿಬಿಡುತ್ತೆ. ಅವರ ಯೂಟ್ಯೂಬರ್ಸ್ದು ಏನು ಫೇಕ್ ಪಾಲಿಸಿ ಇದೆ, ರೂಲ್ಸ್ ಇದೆ, ಏನಿದ್ದಾವೆ ಅವುಗಳನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ನಿಮ್ಮ ಚಾನಲ್ ಕಂಪ್ಲೀಟ್ ಆಗಿಬಿಟ್ಟು ಡಿಲೀಟ್ ಆಗಿಬಿಡುತ್ತೆ. ನೀವು ಯಾವುದೇ ಒಂದು ಪಿನ್ ಮಾಡಿದರೂ ಕೂಡ ಆ ಚಾನಲ್ ನಿಮಗೆ ವಾಪಸ್ ಸಿಗೋದಿಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ ವಾಪಸ್ ಸಿಗೋದಿಲ್ಲ. ಅದು ಪರ್ಮನೆಂಟ್ಲಿ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಂಪ್ಲೀಟಾಗಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಮಾಡಿಕೊಂಡು ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಮಾಡ್ತಾ ಇದ್ದರೆ ಸ್ಟಾಪ್ ಮಾಡಿ. ಈ ಥರ ಮಾಡ್ತಾ ಇರೋದು ಒಳ್ಳೆಯದಲ್ಲ ಗೈಸ್. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಗೈಸ್.